ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 6ನೇ ತರಗತಿಯ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಎಂಬ ಪಾಠದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸೊ ನಾವು ಹಾಗೆ ಒಂದು ಸಲ ಹೊರಗಡೆ ವಾಕಿಂಗ್ ಹೋದಾಗ ನಾವು ಎಷ್ಟೆಲ್ಲ ವಿಧಗಳಾಗಿರ್ತಕ್ಕಂಥ ಸಸ್ಯಗಳನ್ನು ನೋಡ್ತೀವಿ, ಪ್ರಾಣಿಗಳನ್ನು ನೋಡ್ತೀವಿ. ಅದೇ ರೀತಿ ಇಲ್ಲಿ ಇರುವಂತಹ ಸಸ್ಯಗಳು ಬೇರೆ ಪ್ರದೇಶದಲ್ಲಿ ಇನ್ನೊಂದು ಥರ ಇರ್ತವೆ. ಸೊ ಈ ಥರದವೆಲ್ಲ ನೋಡ್ತೀವಿ ನಾವು, ಹೌದಾ? ಸೊ ಇವುಗಳಲ್ಲಿ ಯಾವ್ಯಾವ ರೀತಿ ವೈವಿಧ್ಯತೆ ಇದ್ದಾವೆ ಅಂತ ತಿಳ್ಕೊಳ್ಳೋದೇ ಈ ಒಂದು ಅಧ್ಯಾಯದ ಉದ್ದೇಶ. ಯಾಕಂದರೆ ನಮ್ಮ ಸುತ್ತಲಿನ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಯಾವ್ಯಾವ ರೀತಿ ವೈವಿಧ್ಯತೆ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಹೌದಾ? ಕೆಲವು ಪಕ್ಷಿಗಳು ಹಾಗೂ ಇತರೆ ಪ್ರಾಣಿಗಳಿಗೆ ಸಸ್ಯಗಳು ಆಹಾರ ಮತ್ತು ವಾಸನೆಲೆಯನ್ನು ಒದಗಿಸಿದರೆ, ಪ್ರಾಣಿಗಳು ಹಣ್ಣುಗಳನ್ನು ತಿಂದ ನಂತರ ಬೀಜ ಪ್ರಸಾರ ಮುಂತಾದವುಗಳಿಗೆ ಸಹಾಯ ಮಾಡ್ತವೆ. ಹೌದಾ? ಸೊ ನೋಡ್ರಿ, ಸಸ್ಯಗಳು ಯಾವಾಗಲೂ ಪ್ರಾಣಿಗಳಿಗೆ ಆಹಾರವನ್ನು ಮತ್ತು ಕೊಡ್ತವೆ. ಅದೇ ರೀತಿ ಕೆಲವೊಂದು ಪಕ್ಷಿಗಳಿಗೆ ವಾಸನೆಲೆಯನ್ನು ಒದಗಿಸ್ತವೆ. ಹಾಗೆಯೇ ಕೆಲವು ಪ್ರಾಣಿಗಳು ಏನು ಮಾಡ್ತವೆ, ಅವು ತಿಂದಂತಹ ಬೀಜಗಳನ್ನು ಏನು ಮಾಡ್ತವೆ, ಅವು ಬೀಜ ಪ್ರಸಾರ ಮಾಡೋಕ್ಕೆ ಸಹಾಯ ಮಾಡ್ತವೆ. ಸೊ ಇದು ಸಸ್ಯ ಮತ್ತು ಪ್ರಾಣಿಗಳು ಒಂದನ್ನೊಂದು ಅವಲಂಬಿಸಿದವು ಅಂತಂದು ಹೇಳಿ ತೋರಿಸ್ತತಿ. ಹೌದಾ? ಅದೇ ರೀತಿ ಇನ್ನೊಂದೇ ಯಾವ ರೀತಿ ಸಸ್ಯಗಳು ಮತ್ತು ಪ್ರಾಣಿಗಳು ಒಂದನ್ನೊಂದು ಅವಲಂಬನೆಯಾಗಿ ತೋರಿಸ್ತಾವಪ್ಪ ಅಂತಂದರೆ, ಈಗ ನಮಗೆ ಉಸಿರಾಡೋಕ್ಕೆ ಏನು ಬೇಕು? ಆಮ್ಲಜನಕ ಬೇಕು. ಬದುಕೋಕ್ಕೆ ಏನು ಬೇಕು? ಆಹಾರ ಬೇಕು. ಹೌದಾ? ಸೊ ಇವೆರಡನ್ನ ಯಾರು ಒದಗಿಸ್ತಾರೆ? ಸಸ್ಯಗಳು ಒದಗಿಸ್ತವೆ. ಅದೇ ರೀತಿ ಸಸ್ಯಗಳಿಗೆ ಏನು ಬೇಕು? ಔಷಧಿ ಸಂಶ್ಲೇಷಣೆ ಕ್ರಿಯೆ ಮಾಡಬೇಕು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬೇಕೇ ಬೇಕು. ಹೌದಾ? ಸೊ ಕಾರ್ಬನ್ ಡೈಆಕ್ಸೈಡ್ ಯಾವುದರಿಂದ ಬರುತ್ತೆ? ಸೊ ಪ್ರಾಣಿಗಳು ಉಸಿರಾಟದ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕ್ತವೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸ್ಕೊಳ್ತವೆ. ಇದರಿಂದ ನಾವೇನು ಕಲ್ತ್ಕೊಂಡ್ವಿ ಅಂದರೆ, ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ವೈವಿಧ್ಯತೆ ಇದ್ರೂ ಕೂಡ ಅವು ಒಂದನ್ನೊಂದು ಅವಲಂಬಿಸಿದವು ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಇದ್ರೆ ನಾವು ಯಾಕಪ್ಪ ನಾವು ಸಸ್ಯಗಳನ್ನು ಗುಂಪುಗಳಾಗಿ ಅಧ್ಯಯನ ಮಾಡಬೇಕಪ್ಪ ಅಂತಂದರೆ, ನಾವು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿನ ವೈವಿಧ್ಯತೆಯನ್ನು ಗುಂಪುಗಳಾಗಿ ವಿಂಗಡಿಸುವುದರಿಂದ ಸುಲಭವಾಗಿ ಅಧ್ಯಯನ ಮಾಡ್ಬೋದು. ಆದರೆ ಯಾವ ಸಸ್ಯದಲ್ಲಿ ಏನೇನು ವೈವಿಧ್ಯತೆ ಇದೆ, ಅದರಿಂದ ಆ ಒಂದು ಸಸ್ಯಕ್ಕೂ ಇನ್ನೊಂದು ಸಸ್ಯಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ಲ. ಸೊ ಹೆಂಗೆ ತಿಳ್ಕೊಬೇಕು ಅಂತಂದರೆ, ಅವುಗಳನ್ನು ಗುಂಪುಗಳಾಗಿ ಮಾಡೋದ್ರಿಂದ ನಮಗೆ ಈಸಿಯಾಗಿ ಅದರಲ್ಲಿರ್ತಕ್ಕಂಥ ವಿಶೇಷತೆಗಳು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಯಾವ ರೀತಿ ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ ಅಂತ ನೋಡೋಣ. ನಮ್ಮ ಸುತ್ತ ವಿಭಿನ್ನ ಗುಣಗಳಿರುವ ವೈವಿಧ್ಯಮಯ ಸಸ್ಯಗಳು ಮತ್ತು ಪ್ರಾಣಿಗಳಿವೆ. ಹೌದಾ? ನಾವು ಅವುಗಳಲ್ಲಿರುವ ಸಾಮ್ಯತೆ ಮತ್ತು ಭಿನ್ನತೆಗಳ ಆಧಾರದ ಮೇಲೆ ಅವುಗಳನ್ನು ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಸಾಮ್ಯತೆ ಮತ್ತು ಭಿನ್ನತೆಗಳ ಆಧಾರದ ಮೇಲೆ ಅವುಗಳನ್ನು ಏನು ಮಾಡ್ತೀವಿ, ನಾವು ಗುಂಪುಗಳಾಗಿ ವಿಂಗಡಿಸ್ತೀವಿ. ಅಂದರೆ ಈಗ ಒಂದೇ ಗುಣ ಇರ್ತಕ್ಕಂಥ ಕೆಲವೊಂದಿಷ್ಟು ಪ್ರಾಣಿಗಳನ್ನು ಒಂದು ಗುಂಪಲ್ಲಿಟ್ಟರೆ, ಇನ್ನೊಂದಿಷ್ಟು ಗುಣಗಳಿರುವಂತಹ ಬೇರೆ ಗುಣಗಳಿರುವಂಥ ಪ್ರಾಣಿಗಳನ್ನು ಇನ್ನೊಂದು ಗುಂಪಲ್ಲಿ ಇಡ್ತೀವಿ. ಈ ರೀತಿಯಾಗಿ ನಾವು ಪ್ರಾಣಿಗಳನ್ನು ಸಾಮ್ಯತೆ ಮತ್ತು ಭಿನ್ನತೆಗಳ ಆಧಾರದ ಮೇಲೆ ನಾವು ಗುಂಪುಗಳಾಗಿ ಮಾಡಿಸ್ತೇವೆ. ಯಾಕೆ ಗುಂಪುಗಳನ್ನಾಗಿ ಮಾಡ್ಬೇಕು? ಹಾಗಾದರೆ ಗುಂಪು ಮಾಡದೇ ಇದ್ದರೆ ನಮಗೆ ನಾವು ತಿಳ್ಕೊಳಕ್ಕೆ ಸಾಧ್ಯ ಇಲ್ವಾ? ಯಾಕಪ್ಪ ಅಂದರೆ, ಗುಂಪುಗೂಡಿಸುವಿಕೆಯು ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ಸಾಮ್ಯತೆ ಮತ್ತು ಭಿನ್ನತೆಗಳ ಆಧಾರದ ಮೇಲೆ ಅಧ್ಯಯನ ಮಾಡಲು ಮತ್ತು ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಹಾಗೆ ಸಾಮ್ಯತೆ ಇದೆ, ಭಿನ್ನತೆ ಇದೆ ಅಂದರೆ ನಮಗೆ ಹೆಂಗೆ ಗೊತ್ತಾಗತ್ತೆ? ಸೊ ಈ ಗುಂಪಿನಲ್ಲಿ ಹಂಗಾರೆ ಸಾಮ್ಯತೆ ಯಾವುದ್ರಲ್ಲಿ ಬರುತ್ತೆ? ಒಂದು ಗುಂಪಿನಲ್ಲಿ ಬರ್ತದೆ. ಸೊ ಈ ರೀತಿ ನಾವು ಗುಂಪು ಮಾಡೋದ್ರಿಂದ ನಮಗೆ ಈ ಗುಂಪಲ್ಲಿ ಏನು ಸಾಮ್ಯತೆ ಇದೆ ಮತ್ತು ಇನ್ನೊಂದು ಗುಂಪಲ್ಲಿ ಏನು ಭಿನ್ನತೆ ಇದೆ ಅನ್ನೋದು ಸಹ ನಮಗೆ ತಿಳ್ಕೊಳೋಕ್ಕೆ ಸಹಾಯ ಆಗುತ್ತೆ. ಸೊ ಇದು ಬರೀ ಇಂಟ್ರೊಡಕ್ಷನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಅಧ್ಯಾಯದ ಮುಂದಿನ ಎಕ್ಸ್ಪ್ಲನೇಷನ್ನ ಹೇಳ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವಿಡಿಯೋ.